ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು 25ನೇ ವರ್ಷದ ಮದುವೆ ಆದ ದಿನದ ಪ್ರಯುಕ್ತ ನಾವು ನಮ್ಮ ಮನೆ ದೇವರಾದ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೋದ ವಾರನೂ ಹೋಗಿದ್ವಿ, ನನ್ನ ಮಗಳ ಬರ್ತಡೇ ಇತ್ತು ಅಂದ್ಬಿಟ್ಟು. ಈ ವಾರನೂ ಹೋಗೋಣ, 25ನೇ ವರ್ಷದ ಮದುವೆ ಆದ ದಿನ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಫುಲ್ಲು. ನನ್ನ ಮಗನೂ ಆವಾಗ ಅಲ್ಲಿ ಕಾಲೇಜು ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಅವನು ಸರಿಯಾಗಿ ದೇವಸ್ಥಾನಕ್ಕೆ ಹೋಗಕ್ಕೆ ಸಿಗೋದೇ ಇಲ್ಲ. ಹಂಗಾಗಿ ಇವತ್ತು ಎಲ್ಲ ಒಟ್ಟಿಗೆ ಇದ್ದೀವಲ್ಲ, ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಬಂದು ಮತ್ತೆ ಸಾಯಂಕಾಲ ಫಂಕ್ಷನ್ ಚಿಕ್ಕದಾಗಿ ನಮ್ಮ ಫ್ಯಾಮಿಲಿಗೆ ಅವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ ದೇವಸ್ಥಾನಕ್ಕೆ. ಆಲ್ರೆಡಿ ನನ್ನ ಲಾಗ್ ನೋಡ್ತಾ ಇರೋರು ಗೊತ್ತಿರುತ್ತೆ, ನಾನು ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಲಾಗ್ ಹಾಕ್ತಾನೆ ಇರ್ತೀನಿ. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ, ಈಗಂತೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಅಲ್ಲೊಂದು ಬಾವಿ ಇದೆ, ಬಾವಿ ನೀರನ್ನು ತಲೆ ಮೇಲೆ 3 ಬಿಂದಿಗೆ ಹಾಕಿಸ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಆದರೆ ಈಗ ಏನಪ್ಪ ಅಂದರೆ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ, ಅಲ್ಲಿ ಸುತ್ತ ದೊಡ್ಡದಾಗಿ ದೇವಸ್ಥಾನನ ರೆಡಿ ಮಾಡ್ತಾಯಿದ್ದಾರೆ. ಹಂಗಾಗಿ ಇವಾಗ ಏನೋ ಪ್ರದಕ್ಷಿಣೆ ಹಾಕಲ್ಲ ಅನ್ಕೋತೀನಿ. ಮತ್ತು ನಾವು ಅಮಾವಾಸ್ಯೆ ಹುಣ್ಣಿಮೆಲಿ ಇವಾಗ ಈ ನಡುವೆ ಕಡಿಮೆ ಹೋಗಿದ್ದು. ಬೇರೆ ಬೇರೆ ವಾರ ನಮಗೆ ಹೋದ ವಾರ ನನ್ನ ಮಗಳು ಬರ್ತಡೇ ಅಂತ ಹೋಗಿದ್ವಿ, ಈ ವಾರ ನಮ್ಮ ಮದುವೆ ದಿನ ಅಂದ್ಬಿಟ್ಟು ಹೋಗಿದ್ವಿ. ಹಂಗಾಗಿ ಬುಧವಾರ ಆಗಿರೋದ್ರಿಂದ ಅಷ್ಟು ಜನ ಇರಲೇ ಇಲ್ಲ, ಯಾರೂ ಜನ ಇರಲಿಲ್ಲ. ಆದರೆ ಇಲ್ಲಿ ನೀವು ದಿನಾನೂ ಊಟ ಇರುತ್ತೆ, ದಿನ ಪೂಜೆ ಎಲ್ಲ ನಡೀತಾ ಇರ್ತದೆ. ವಾರಗಳ ದಿನ ಜನ ಜಾಸ್ತಿ ಇರ್ತಾರೆ, ಅಮಾವಾಸ್ಯೆ ಹುಣ್ಣಿಮೆಲಿ ಜಾಸ್ತಿ ಇರ್ತಾರೆ. ಮಾಮೂಲಿ ದಿನ ಒಟ್ಟಲ್ಲಿ ದೇವಸ್ಥಾನ ಅಂತೂ ಚೆನ್ನಾಗಿದೆ, ಊಟನೂ ಇರುತ್ತೆ ಡೈಲಿ. ಹಂಗಾಗಿ ನಾನು ಹೋದಾಗಲೆಲ್ಲನೂ ಅಲ್ಲಿ ದೀಪ ಹಚ್ಚೋದು ನನಗೊಂದು ಅಭ್ಯಾಸ. ಇದೇ ದೇವಸ್ಥಾನ ಅಂತಲ್ಲ, ನಾನು ಎಲ್ಲ ದೇವಸ್ಥಾನಕ್ಕೆ ಹೋದಾಗಲೂ ನಿಂಬೆಹಣ್ಣು ದೀಪ, ಎಲ್ಲ ಬೆಲ್ಲದ ದೀಪ, ಇಲ್ಲಿ ಒಂದು ದೊಡ್ಡ ದೀಪ ತಗೊಂಡು 101 ದೀಪ ಬತ್ತಿ ಇಟ್ಬಿಟ್ಟು ಹಚ್ಚೋದು. ಆ ರೀತಿ ಮನೇಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತೀನಿ. ಅದಕ್ಕೆ ಪ್ಲೇಟ್ ಒಳಗಡೆ ಅಕ್ಕಿ, ಅದ್ರ ಮೇಲೆ ದೀಪ ಇಟ್ಟು ಅದಕ್ಕೆ ಬತ್ತಿ ಎಣ್ಣೆ ಎಲ್ಲ ತೊಗೊಬಂದು ಅದನ್ನು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಕೊಂಡು ಆಮೇಲೆ ದೀಪ ಹಚ್ಚಿ ಬೆಳಗೋದು. ಮಾಮೂಲಿ ಪೂಜೆ ಸಾಮಾನು ತೊಗೊಂಡಿದ್ದೆ, ಎಲ್ಲನೂ ತೊಗೊಂಡು ರೆಡಿ ಮಾಡ್ಕೊತಾ ಇದ್ವಿ. ಅಜ್ಜಿನೂ ನಾನು, ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ಆಮೇಲೆ ನನ್ನ ಮಗನ ತೆಂಗಿನಕಾಯಿ ಕೊಟ್ಟೆ, ಹೋಗಿ ಹೊಡೆಯೋ ಅಂದರೆ ಅವನು ಅಂದರೆ ಆಮೇಲೆ ಇನ್ನೊಂದು ತೆಂಗಿನಕಾಯಿ ನಾವೇ ಹೊಡ್ಕೊಂಡು ಹೋಗ್ಬೇಕು, ಒಳಗಡೆ ಹೋಗ್ಬೇಕು ಅಂದರೆ ಹೊಡ್ಕೊಂಡು ತಗೊಂಡು ಹೋದರೆ ಪೂಜೆ ಮಾಡಿಕೊಡ್ತಾರೆ ಅಷ್ಟೇ. ಹಾಗಾಗಿ ಕೊಟ್ಟರೆ ಅವ್ನು ಹೊಡೆಯೋಕ್ಕಾಗಲ್ಲ ಅಂತ ಬಂದ. ನಾನು ಸುಮ್ಮನೆ ಒಂದೇ ಹಿಂಗೆ ಹೊಡೆದೇಟ್ಗೂ ಬಿಟ್ಕೊಂಡ್ಬಿಡ್ತದೆ, ಹೊಡೆದೇ ಹೋಯ್ತು ತೆಂಗಿನಕಾಯಿ. ಅವನು ಹೊಡೆದು ಸುಸ್ತಾಗ್ಬಿಟ್ಟಿದ್ದ, ಹೊಡೆಯೋಕ್ಕೆ ಆಗಲಿಲ್ಲ ಅಂತ ವಾಪಸ್ ತಂದು ಕೊಟ್ಟ. ಆಮೇಲೆ ನಾವೇ ಹೊಡ್ಕೊಂಡು ತೊಗೊಂಡೋಗ್ಬೇಕು ತೆಂಗಿನಕಾಯಿ, ಈಚೆನೇ ಕಲ್ಲಿಟ್ಟಿರ್ತಾರೆ, ಅಲ್ಲಿ ಹೊಡ್ಕೊಂಡು ತೊಗೊಂಡೋದ್ರೆ ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ಹಂಗಾಗಿ ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ನಿಂಬೆಹಣ್ಣು ತೊಗೊಂಡಿದ್ವಿ, ಆಟೋದಲ್ಲಿ ಹಿಂದೆ ಇಟ್ಟಿದ್ವಿ, ಅದೇನಾಗೋಯ್ತು ಕೆಳಗಡೆ ಬಿದ್ದೋಗಿದೆ, ನೋಡೇ ಇಲ್ಲ. ಆಮೇಲೆ ಮತ್ತೆ ಇಲ್ಲಿ ಪೂಜೆ ರೆಡಿ ಮಾಡ್ಕೊಳ್ಬೇಕಾದ್ರೆ ನೋಡಿದ್ರೆ ಇಲ್ಲ. ಮತ್ತೆ ನಮ್ಮ ಮನೆಯವ್ರು ಹೋಗಿ ಆಟೋದಲ್ಲಿ ಇದನ್ನು ತೊಗೊಬಂದು ಕೊಟ್ಟರು. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಹೋದ್ವಿ. ಜನ ರಶ್ ಇಲ್ಲದೆ ಇರೋದ ಕಾರಣ ಆರಾಮಾಗಿ ದರ್ಶನ ಮಾಡಿಕೊಂಡು ಇದು ಮಾಡಿದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ಸುತ್ತ ಕಟ್ಬಿಟ್ಟಿದ್ದಾರೆ. ಅದೇನೇನೋ ಕೆಲಸಗಳು ನಡೀತಾ ಇದೆ, ಅಂದರೆ ಇನ್ನೂ ದೊಡ್ಡದಾಗಿ ದೇವಸ್ಥಾನನೇನೋ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಆಮೇಲೆ ನಾವು ದೀಪ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ವಿ. ನೋಡಿ, ಇವಾಗ ಓಡಾಡೋಕ್ಕೆ ಮಾತ್ರ ಸ್ವಲ್ಪ ಜಾಗ ಬಿಟ್ಟು ಸುತ್ತ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ದೇವಸ್ಥಾನ ಬಿಟ್ಟು. ಆ ಕಡೆ ಎಲ್ಲ ನೋಡಿ ಕೆಲಸ ನಡೀತಾ ಇದೆ. ದೇವಸ್ಥಾನನ ದೊಡ್ಡದಾಗಿ ಮಾಡೋಕ್ಕೇನೋ ಏನೇನೋ ಕೆಲಸಗಳು ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ. ಇಲ್ಲಿ ನಂದಿ ಇತ್ತು, ನಂದಿ ಪಕ್ಕದಲ್ಲೇ ಇದಿತ್ತು ಹುತ್ತ, ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನಂದಿ ಮಾತ್ರ ಅಲ್ಲೇ ಇದೆ. ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ, ಯಾರೋ ಆಲ್ರೆಡಿ ಆಟೋ ಪೂಜೆ ಮಾಡಿಸ್ತಾಯಿದ್ರು. ಎದುರುಗಡೆ ಕೊಂಡ ಆಯ್ತಾರೆ, ಅದು ಹಾಗೇ ಇದೆ, ಓಪನ್ನೇ ಇರುತ್ತೆ ಯಾವಾಗ್ಲೂ. ಅದನ್ನು ಸುತ್ತ ಹಾಕ್ಕೊಂಡು ಆಮೇಲೆ ಹೋಗಿ ದೀಪ ಎಲ್ಲ ಬೆಳಗಿದ್ವಿ. ನಾನು, ನನ್ನ ಮಗಳು, ನನ್ನ ಮಗ, ನಮ್ಮ ಮನೆಯವರು ಎಲ್ಲ ಆರತಿ ಮಾಡಿ ಬೆಳಗ್ಬಿಟ್ಟು ಆಮೇಲೆ ಜನ ರಶ್ ಇದ್ದಾಗ ಇದೆ ನೋಡಿ ಬಾವಿ ನಾನು ಹೇಳಿದ್ದು, ಇಲ್ಲಿ 3 ಬಿಂದಿಗೆ ನೀರನ್ನ ತಲೆ ಮೇಲೆ ಹಾಕ್ತಾರೆ, ಹಾಕಿಸ್ಕೊಂಡು ಆವಾಗ ಒಂದು ದೇವಸ್ಥಾನನ 3 ಪ್ರದಕ್ಷಿಣೆ ಬರ್ತಾರೆ. ಈಗ ಸದ್ಯ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ, ಯಾಕೆ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ಅಲ್ಲಿ ರೂಮ್ ಇತ್ತು, ಈಗ ರೂಮ್ ಇಲ್ಲ, ಹಂಗಾಗಿ ಅದು ಸ್ಟಾಪ್ ಆಗಿರಬೇಕು ಅನ್ಕೋತೀನಿ. ನೀರು ಇಕ್ಕೊಂಡಲ್ಲಿ ಪ್ರದಕ್ಷಿಣೆ ಹಾಕಿ ಮತ್ತೆ ಹೋಗಿ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋ ಥರ ಇತ್ತು. ಇವಾಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರಲ್ಲ, ಅದು ಸ್ಟಾಪ್ ಆಗಿರುತ್ತೆ. ಮತ್ತು ಆಮೇಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬೆಂಕಿ ಪಟ್ಟಣ ಸಿಕ್ಕಲಿಲ್ಲ. ಆಮೇಲೆ ಒಳಗಡೆ ಅಲ್ಲಿ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ, ಆಮೇಲೆ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ತೊಗೊಬಂದು ದೀಪ ಹಚ್ಕೊಂಡು ಆಮೇಲೆ ಆರತಿ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ಕೊಂಡನೂ ಅಷ್ಟೇ ಯಾವಾಗಲೂ ಓಪನ್ ಇರುತ್ತೆ, ಮುಚ್ಚಲ್ಲ. ಏಪ್ರಿಲ್ ತಿಂಗಳಲ್ಲಿ ಕೊಂಡ ಆಗೋದು ಕನ್ನಡಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕೊಂಡ ಜಾತ್ರೆ, ಅದರದ್ದು ಆಲ್ರೆಡಿ ವೀಡಿಯೋಗಳು ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ.
ಓಕೆನಾ. ಹಾಗಾಗಿ ಎಲ್ಲ ನಮ್ಮೆಲ್ಲ ಒಳಗಡೆ ಬಿಡಲ್ಲ, ಜಾಸ್ತಿ ರಶ್ ಇದ್ದಾಗ, ಜನ ಇದ್ದಾಗ ಒಳಗಡೆಗೆ ಆರತಿ ತೊಗೊಂಡೋದ್ರೆ ಆಚೆನೇ ಇಡಿ ಅಂತ ಹೇಳ್ತಾರೆ. ನಾನಿವತ್ತು ಜನ ಯಾರು ಜನನೇ ಇರಲಿಲ್ಲ, ರಶ್ ಅನ್ನೋದಕ್ಕಿಂತ ನಾವೇ. ಹಂಗಾಗಿ ಅಲ್ಲಿ ಒಳಗಡೆ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ತಗೊಂಡು ಹೋದೆ. ಹಂಗೂ ಬೇಡ, ಅಲ್ಲಿ ಅವ್ರೇನಾದರೂ ಅಂತಾರೆಲ್ಲ ಪೂಜಾರಿಗಳು ಅಂದ್ಬಿಟ್ಟು ಬೇಡ ಅಂದರು. ಇಲ್ಲ, ಯಾರು ಜನ ಇಲ್ವಲ್ಲ, ಹಂಗಾಗಿ ಆರತಿ ಮಾಡೋಣ ಅಂದ್ಬಿಟ್ಟು ನಾನೇ ತೊಗೊಂಡೆ. ಹಂಗೆ ಒಳಗಡೆ ಹೋದರೆ ಫಸ್ಟಿಗೆ ಗಣೇಶ ಸಿಗುತ್ತೆ, ಎಡಗಡೆ. ಬಲಗಡೆ ನವಗ್ರಹಗಳಿದೆ, ಆ ಕಡೆ ಶನಿಮಹಾತ್ಮ ದೇವಸ್ಥಾನ, ಶನಿಮಹಾತ್ಮ ದೇವರಿದೆ. ಆಮೇಲೆ ಒಳಗಡೆ ವೀರಭದ್ರ ಸ್ವಾಮಿ ಇರೋದು ಮೂಲ ವಿಗ್ರಹ. ಆಮೇಲೆ ಅಲ್ಲೆಲ್ಲ ಕೈ ಮುಕ್ಕೊಂಡು ಆರತಿ ಬೆಳಗ್ಗೆ, ಅದು ಗಾಳಿಗೆ ಆರೋಗ್ತಾಯಿತ್ತು ದೀಪ, ಮತ್ತೆ ಹಚ್ಕೊಂಡು ನೀಟಾಗಿ ಆರತಿ ಈಚೆನೂ ಬೆಳಗಿದ್ವಿ ನಾವು. ಯಾವಾಗ ಅಂದರೆ ಅದೇ ಜನ ಜಾಸ್ತಿ ಇದ್ದಾಗ, ಒಳಗಡೆ ಹೋಗೋಕ್ಕಾಗಲ್ಲ ಅಂದಾಗ ಈಚೆ ಹಿಂಗೆ ಆರತಿ ಬೆಳಗ್ಬಿಟ್ಟು ಹೋಗ್ತೀವಿ. ಒಳಗಡೆ ಹೋಗೋಕ್ಕಾಗಲ್ಲ ಅಂದಾಗ ಈಚೆನೇ ಇಟ್ಬಿಡ್ತೀವಿ ತಟ್ಟೆನ, ಆ ಕೊಂಡದ ಹತ್ರ ಇಟ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ. ಆದರೆ ಈ ಸಲ ಯಾರೂ ಇಲ್ಲದೆ ಇರೋ ಕಾರಣ ಈಚೆ ಮಾಡಿಬಿಡಿ, ನಾನು ಒಳಗಡೆ ಆರತಿ ಬೆಳಗ್ತೀನಿ ಅಂದ್ಬಿಟ್ಟು ಇವರೆಲ್ಲರೂ ಈಚೆ ಆರತಿ ಬೆಳಗಿದ್ರು, ನನ್ನ ಮಗ, ನನ್ನ ಮಗಳು, ನಮ್ಮ ಮನೆಯವರೆಲ್ಲ. ಆಮೇಲೆ ನಾನು ಒಳಗಡೆನೂ ಆರತಿ ಬೆಳಗ್ಕೊಂಡು ಆಮೇಲೆ ತಂದಿಕ್ಕಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಯಾರಾದರೂ ಹೋಗೋರು, ಹತ್ರದಲ್ಲಿದೆ ಬೆಂಗಳೂರಿಗೆ, ತುಂಬ ಚೆನ್ನಾಗಿದೆ. ಹಳೆಯ ದೇವಸ್ಥಾನ ಇದು. ತುಂಬ ಇವಾಗ ನಾವು ಬರೋಕ್ಕೆ ಶುರು ಮಾಡಿನೇ ಒಂದು 5-6 ವರ್ಷದಿಂದನೂ ಬರ್ತಾಯಿದ್ದೀವಿ. ಈ ದೇವಸ್ಥಾನ ಇನ್ನೂ ಅಂದರೆ ನಾವು ಬಂದಾಗ ಈ ಥರ ಇಂಪ್ರೂವ್ಮೆಂಟೇ ಇರಲಿಲ್ಲ. ಇವಾಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಳೆ ಕಾಲದ ದೇವಸ್ಥಾನ. ಅದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗುತ್ತೆ. ಬಂದು ಯಾರಾದರೂ ಹತ್ತಿರದಲ್ಲಿರೋರು ಬಂದು ಹೋಗಿ, ಒಳ್ಳೆಯದಾಗುತ್ತೆ. ಪುರಾತನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ಮತ್ತು ಹಂಗೆ ಆರತಿನೂ ತೊಗೊಂಡು ಒಳಗಡೆ ಹೋದ್ವಿ. ನಾನು ಆಮೇಲೆ ಇಲ್ಲಿ ಬಗ್ಗಿ ಹೋಗಬೇಕು, ಏನಾರು ಸ್ಟ್ರೈಟಾಗಿ ಹೋಗಿದ್ರೆ ತಲೆ ಬುಂಡೆಗೆ ಒರೆಸ್ಕೊ, ಆ ಥರ ಬರುವಾಗ ಎಷ್ಟೋ ಜನ ಒರೆಸ್ಕೊಂಡಿದ್ದಾರೆ. ಹಿಂಗೆ ಸಖತ್ ಬಗ್ಗಬೇಕು ಕೆಳಗಡೆ, ಬಗ್ಲಿಲ್ಲ ಅಂದರೆ ತಲೆಗೆ ಹೊಡೆಯುತ್ತೆ. ಆ ಥರ ಬಗ್ಕೊಂಡು ಹೋಗ್ಬೇಕು ಯಾವಾಗಲೂ ನೋಡಿಕೊಂಡು, ಇಲ್ಲಾಂದರೆ ತಲೆ ಎಷ್ಟೋ ಜನ ಒರೆಸ್ಕೊಂಡ್ಬಿಡ್ತಾರೆ, ಗೊತ್ತಾಗಲ್ಲ, ಸಡನ್ನಾಗಿ ಈಗ ನುಗ್ತಾರೆ, ತಲೆ ಒರೆಸ್ಕೋತಾರೆ. ಆಮೇಲೆ ಅಲ್ಲಿ ಫಸ್ಟ್ಗೆ ಗಣೇಶನ ಕೈ ಮುಗಿದ್ಬಿಟ್ಟು, ಆಮೇಲೆ ಆ ಕಡೆ ನವಗ್ರಹಗಳು, ಆಮೇಲೆ ಆ ಕಡೆ ಶನಿಮಹಾತ್ಮ, ಇದೆಲ್ಲದಕ್ಕೂ ಕೈ ಮುಕ್ಕೊಂಡು ಆಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಆರತಿ ಬೆಳಗ್ಬಿಟ್ಟು, ಆಮೇಲೆ ಯಾರೂ ಇರಲಿಲ್ವಲ್ಲ, ಆರಾಮಾಗಿ ಬಂದು ಈಚೆ ಕಡೆನೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಒಳಗಡೆ ಕೂತ್ಕೊಂಡಿಲ್ಲ, ಇಲ್ಲಿ ಗಣೇಶ ಕೈ ಮುಗಿತಾ ಇದ್ದೀವಲ್ಲ, ಒಳಗಡೆ ದರ್ಶನ ಮಾಡಿಕೊಂಡು ಬಂದು ಇಲ್ಲೇ ಒಂದು 5 ನಿಮಿಷ ಕೂತ್ಕೊಂಡ್ವಿ. ಯಾರೂ ಜನ ಇಲ್ಲದೆ ಇರೋ ಕಾರಣ ಆರಾಮಾಗಿ ಇಲ್ಲೊಂದು 5 ನಿಮಿಷ ಕೂತ್ಕೊಂಡ್ಬಿಡೋಣ. ಇವರೆಲ್ಲ ಬಸ್ಗೆ ಹೊಡಿತಾ ಇದ್ದಾರೆ ಗಣೇಶನಿಗೆ. ನೋಡಿ ಇಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ, ದೇವರು ಚೆನ್ನಾಗಿ ಅಲಂಕಾರ ಮಾಡಿದರು. ಆಮೇಲೆ ಅದೇ ಹೇಳ್ದಂಗೆ ಜನ ಯಾರೂ ಇಲ್ಲ, ಇಬ್ಬರು ಮಾತ್ರ ಯಾರೋ ಮುಂದೆ ನಿಂತ್ಕೊಂಡು ಏನೋ ಕೇಳ್ತಿದ್ರು. ನಾವೆಲ್ಲ ಕೇಳ್ಕೊಂಡು ನೋಡಿ ಈಚೆ ಬಂದು ಹಿಂಗೆ ಕೂತ್ಕೊಂಡ್ವಿ. ದೇವ್ರನ್ನ ನೋಡ್ತಾ ಒಂದು 5 ನಿಮಿಷ ಒಂಥರ ಶಾಂತಿಯಾಗಿ ಕೂತ್ಕೊಂಡು, ಆಮೇಲೆ ಊಟ ಎಲ್ಲ ಡೈಲಿ ಊಟ ಇರುತ್ತೆ. ಅದೊಂದು ಇಲ್ಲಿ ವಿಶೇಷ ಅಂದರೆ, ನೀವು ಡೈಲಿ ಯಾವಾಗಾದರೂ ಹೋಗಿ ಊಟ ಇರುತ್ತೆ. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಪೊಂಗಲ್ ಮಾಡಿದರು, ಪೊಂಗಲ್ಲು, ಚಟ್ನಿ, ಹೆಸ್ರುಬೇಳೆ ಪಾಯಸ. ಹೆಸ್ರುಬೇಳೆ ಅಂದರೆ ಹೆಸ್ರುಬೇಳೆ ಇದು ಮತ್ತು ಸೌತೆಕಾಯಿ ಹಾಕಿ ಮಾಡ್ತಾರಲ್ಲ, ಅದು ಮಾಮೂಲಿ ಪಾಯಸ, ಗೋಧಿ ಪಾಯಸ ಮಾಡಿದರು. ಇದೇ ದೇವಸ್ಥಾನ ನೋಡಿ, ಈ ಥರ ಇದೆ. ಸುತ್ತ ಚೆನ್ನಾಗಿದೆ. ಆಚೆ ಒಂದು ಕೆರೆ ಇದೆ, ಕೆರೆ ನೀರಂತೂ ಸ್ಮೆಲ್ಲು ಒಂಥರ ಚೆನ್ನಾಗಿಲ್ಲ. ಅದನ್ನು ಇನ್ನೂ ಮುಂದಕ್ಕೆ ಏನು ಮಾಡ್ತಾರೋ ನೋಡಬೇಕು. ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಮತ್ತು ಆಮೇಲೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿ ಒಳಗಡೆ ಹೋಗಿ ಅದು ಹೇಳ್ದಂಗೆ ಪೊಂಗಲ್ಲು. ಆಮೇಲೆ ಅಲ್ಲೂ ಒಂದು ಏನಾಯಿತು ಅಂದರೆ, ಬೇಡ ಅಂದ್ರೂ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ರು. ನಾನು ಇನ್ನೇನು ಇವಳು ನನ್ನ ಮಗಳನ್ನ ಒಂಚೂರು ತಿನ್ನೆ ಅಂದರೆ ತಿನ್ನಲಿಲ್ಲ. ಕೊನೆಗೆ ತಿನ್ಸೋಕ್ಕೆ ಹೋದ್ರೆ ಅಲ್ಲಿ ಯಾರೋ ನೋಡ್ಬಿಟ್ಟು ನಗ್ತಾಯಿದ್ರು. ಇವಳು ಸೀರೆ ಬೇರೆ ಉಟ್ಕೊಂಡ್ಬಂದಿದ್ಲಾ, ಮಗಳು ಅಷ್ಟುದ್ದ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ ಅಂತ ಏನು ನಗ್ತಾಯಿದ್ದಾರೆ. ಅಯ್ಯೋ, ಆಮೇಲೆ ತಿನ್ನೋಕ್ಕಾಗದೇ ಇದ್ರು ತಿನ್ಕೊಂಡು ಈ ರೀತಿ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.